ಶ್ರೀ ಗುರುಭ್ಯೋ ನಮಃ. ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇ ಗುರುಗಳು ಕೇಳ್ತಾ ಇಲ್ಲ. ಡ್ರಾಪ್ ಆಗಿದ್ದಾರೆ, ಮತ್ತೆ ಬರ್ತಾರೆ. ಸರಿ ಸರಿ ಸರಿ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ವಾಯುದೇವರ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದದ್ದು, ಆ ವಿಷಯದಲ್ಲಿ ವೇದಗಳನ್ನ ಬಳಿತ್ಥಾ ಸೂಕ್ತವನ್ನ ಪ್ರಮಾಣವನ್ನಾಗಿ ಕೊಟ್ಟು, ನಿನ್ನೆ ತಿಳಿದಂತೆ ಮಹಾಭಾರತ ಮೊದಲಿಗೆ ಪ್ರತಿಜ್ಞೆಯನ್ನ ಮಾಡಿದಂತೆ ಮಹಾಭಾರತ ವಾಕ್ಯದಿಂದಲೇನೆ ವಾಯುದೇವರಿಗೂ ಕೂಡ ಸರ್ವ ಜೀವೋತ್ತಮತ್ವವನ್ನ ಸಮರ್ಥನೆ ಮಾಡುತ್ತದೆ ಅಂತ ಹೇಳಿದ್ದು. ಅದಕ್ಕೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ಕೆಲವು ಪ್ರಮಾಣಗಳನ್ನ ತಿಳಿಸಿಕೊಟ್ಟದ್ದು. ಇದೇ ರೀತಿಯಾಗಿ ಮತ್ತೆ ಬೇರೆ ಪ್ರಮಾಣಗಳು, ಅಂದ್ರೆ ನಿನ್ನೆ ತಿಳಿದಂತಹದ್ದು, ನಿನ್ನೆ ಬಂದಂತಹದ್ದು ವಾಯುದೇವರಿಗೇನೆ ನೇರವಾಗಿ ಉತ್ತಮತ್ವವನ್ನ ಸಮರ್ಥನೆ ಮಾಡಿದ್ದು. ಈಗ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ಹೇಳುವಂತಹ ಶ್ಲೋಕವನ್ನ ಉದಾಹರಣೆ ಮಾಡಿ, ಭೀಮಸೇನ ದೇವರು ವಾಯುದೇವರ ಅವತಾರರಾದ್ದರಿಂದ ವಾಯುದೇವರಿಗೆ ಉತ್ತಮತ್ವ ಸಿದ್ಧವಾಗ್ತದೆ ಅಂತ ಆ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ಹೇಳಿದಂತಹ ಶ್ಲೋಕವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. 159ನೆಯ ಶ್ಲೋಕ. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ.
ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ ಎಂಬುದಾಗಿ 159ನೇ ಶ್ಲೋಕ ಮತ್ತು 160ನೇ ಶ್ಲೋಕ ಎರಡು ಶ್ಲೋಕಕ್ಕೆ ಸೇರಿಸಿ ವ್ಯಾಖ್ಯಾನವನ್ನ ಮಾಡಿದ್ದು. ಎರಡು ಶ್ಲೋಕ ಒಂದೇ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತತ್ವಜ್ಞಾನೇ ವಿಷ್ಣು ಭಕ್ತೌ ಚ ಧೈರ್ಯೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಪದಚ್ಛೇದ, ಎರಡು ಶ್ಲೋಕ ಪದಚ್ಛೇದ. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೆ ಚ ಲಾಘವೇ ಚ ಏವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮಃ ನ ಅಸ್ತಿ ಸೇನಯೋಃ ಉಭಯೋಃ ಅಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೆ ಅಪಿ ಚ ಎಂಬುದಾಗಿ ಪದವಿಭಾಗ. ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ಇಲ್ಲಿ ತಿಳಿಸಿಕೊಟ್ಟದ್ದು ನೋಡಿ. ಇಲ್ಲಿ ಹೇಳ್ತಾ ಇದ್ದದ್ದು ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ. ಭೀಮಸೇನ ದೇವರಿಗೆ ಸಮಾನರು ಯಾರೂ ಇಲ್ಲ. ಅಂದ್ರೆ ಮಹಾಭಾರತ ಯುದ್ಧ ಪ್ರಸಂಗದಲ್ಲಿ ಕೌರವರು ಒಂದು ಕಡೆಗೆ, ಪಾಂಡವರು ಒಂದು ಕಡೆಗೆ. ಹೀಗಾಗಿ ಆ ಪ್ರಸಂಗದಲ್ಲಿ ಆ ಕೌರವರಲ್ಲೇ ಆಗಲಿ ಪಾಂಡವರಲ್ಲಾಗಲಿ ಭೀಮಸೇನ ದೇವರಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ವಿಷಯದಲ್ಲಿ ಅಂತಂತ ಅಂದ್ರೆ ಅದನ್ನ ಅನೇಕ ಆ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ತತ್ವಜ್ಞಾನೇ ವಿಷ್ಣು ಭಕ್ತೌ. ಮೊದಲಿಗೆ ತತ್ವಜ್ಞಾನದ ವಿಷಯದಲ್ಲಿ, ತತ್ವಜ್ಞಾನವನ್ನ ಪಡೆದುಕೊಳ್ಳುವಂತಹ ವಿಷಯದಲ್ಲಿ ಭೀಮಸೇನ ದೇವರಿಗೆ ಯಾರೂ ಸಮಾನರಿಲ್ಲ. ಅದಕ್ಕಿಲ್ಲಿ ಹಿಂದೆ ಬಂದಂತೆ ಸಪ್ತಮಿ ವಿಭಕ್ತಿ ತತ್ವಜ್ಞಾನದಲ್ಲಿ ಅಂದ್ರೆ ಎರಡು ಸಪ್ತಮಿ ವಿಭಕ್ತಿಯಲ್ಲಿ ಅಧಿಕರಣ ಸಪ್ತಮಿ, ವಿಷಯ ಸಪ್ತಮಿ ಅಂತೇಳಿ. ಅಧಿಕರಣ ಸಪ್ತಮಿ ಅಂದ್ರೆ ಈಗ ಭೂಮಿಯಲ್ಲಿ ಅಂತಂದ್ರೆ ಭೂಮಿಯ ಮೇಲೆ ಕುಳಿತುಕೊಂಡು ಅಂತ ಅರ್ಥ. ಅಂದ್ರೆ ಅಧಿಕರಣ ಸಪ್ತಮಿ, ಅಧಿಕರಣ ಅಂತ ಅರ್ಥ ತಿಳಿಸಿಕೊಡುತ್ತದೆ. ಹಂಗೆ ತತ್ವಜ್ಞಾನದಲ್ಲಿ ಅಂದ್ರೆ ತತ್ವಜ್ಞಾನದಲ್ಲಿ ಕುಳಿತುಕೊಂಡು ಅಂತ ಅರ್ಥ, ಆ ರೀತಿಯಾಗಿ ಅರ್ಥ ಅಲ್ಲ. ತತ್ವಜ್ಞಾನದ ವಿಷಯದಲ್ಲಿ ಅಂತ ಅರ್ಥ. ತತ್ವಜ್ಞಾನೇ, ತತ್ವಜ್ಞಾನದ ವಿಷಯದಲ್ಲಿ ಭೀಮಸೇನ ದೇವರಿಗೆ ಯಾರೂ ಸಮಾನರಿಲ್ಲ. ಅದೇ ರೀತಿಯಾಗಿ ವಿಷ್ಣು ಭಕ್ತವು, ವಿಷ್ಣು ಭಕ್ತಿಯ ವಿಷಯದಲ್ಲಿ, ವಿಷ್ಣು ಭಕ್ತಿಯ ಭಗವಂತನ ಮೇಲೆ ಭಕ್ತಿಯನ್ನ ಅನೇಕ ಜೀವರು ಮಾಡುತ್ತಾರೆ. ಭಕ್ತಿಯನ್ನ ಮಾಡುವುದರ ವಿಷಯದಲ್ಲಿ ಭೀಮಸೇನ ದೇವರಿಗೆ ಸಮಾನರಿಲ್ಲ. ವಿಷ್ಣು ಭಕ್ತವು ಧೈರ್ಯದ ವಿಷಯದಲ್ಲಿ, ಅದಕ್ಕೆ ಇಲ್ಲಿ ಧೈರ್ಯ ಅಂದ್ರೆ ಏನು ಅಂತ ಅರ್ಥ ಬರೀತಾರೆ. ಧೈರ್ಯೇ ಮನಃ ಅಚಾಂಚಲ್ಯೆ, ಮನಃ ಅಚಾಂಚಲ್ಯೆ. ಧೈರ್ಯದಿಂದ ಇರೋದು ಅಂದ್ರೆ ಮನಸ್ಸು ಚಂಚಲವಾಗದಂತೆ ಇರೋದು, ಅದು ಧೈರ್ಯವಾಗಿರೋದು ಅಂತ ಅರ್ಥ. ಯುದ್ಧಕ್ಕೆ ಹೋದಂತಹ ಪ್ರಸಂಗದಲ್ಲಿ ಇದ್ದಾಗ ಅನೇಕ ಸೈನ್ಯವನ್ನ ನೋಡಿ ಧೈರ್ಯವನ್ನ ಕಳೆದುಕೊಳ್ಳೋದು.
ಅಂದ್ರೆ ಆ ಸ್ಥಳದಿಂದ ಬಿಟ್ಟು ಹೋಗೋದಲ್ಲ, ಮನಸ್ಸಿನೊಳಗೇನೆ ಏನು ಯುದ್ಧವನ್ನ ಮಾಡ್ಲಾ ಅಥವಾ ಹೋಗ್ಬಿಡ್ಲಾ ಅಂತ ಆ ರೀತಿಯಾಗಿ ಮನಸ್ಸಿನ ಚಾಂಚಲ್ಯ, ಅಥವಾ ಬೇರೆ ವಿಷಯದಲ್ಲಿಯೂ ಕೂಡ, ಧ್ಯಾನದ ವಿಷಯದಲ್ಲಿ ಆಗಲಿ ಅನೇಕ ಪ್ರಸಂಗದಲ್ಲಿ ಆಗಲಿ ಮನಸ್ಸಿನ ಚಂಚಲತೆ ಅಂದ್ರೆ ಆ ಕಡೆ ಈ ಕಡೆ ಹೀಗೆ ಆಗುವುದು. ಮನಃ ಅಚಾಂಚಲ್ಯೆ, ಭೀಮಸೇನ ದೇವರಿಗೆ ಮನಸ್ಸು ಚಂಚಲವಾಗೋದಿಲ್ಲ, ಅಷ್ಟು ಅಚಲವಾದಂತಹದ್ದು. ಹೀಗಾಗಿ ಆ ರೀತಿಯಾಗಿ ಬೇರೆಯವರಿಗೂ ಕೂಡ ಆ ಮನಸ್ಸಿನ ಅಚಾಂಚಲ್ಯವನ್ನು ಹೊಂದಲಿಕ್ಕೆ ಆಗೋದಿಲ್ಲ, ಅಷ್ಟು ಭೀಮಸೇನ ದೇವರಷ್ಟು. ಧೈರ್ಯ ಅಂದ್ರೆ ಮನಃ ಅಚಾಂಚಲ್ಯೆ. ಇನ್ನು ಸ್ಥೈರ್ಯೇ ದೇಹಸ್ಯ ಅಚಾಂಚಲ್ಯೆ. ನೋಡಿ, ಧೈರ್ಯ ಸ್ಥೈರ್ಯ ಎರಡನ್ನು ಹೇಳಿದ್ದಾರೆ. ಸ್ಥೈರ್ಯ ಎಂಬುದಕ್ಕೆ ದೇಹದ ಅಚಾಂಚಲ್ಯ, ಸ್ಥೈರ್ಯದಿಂದ ಇರುವುದು ಅಂದ್ರೆ ದೇಹದಿಂದ ಚಲನವಲನ ಆಗಬಾರದು, ದೇಹದಿಂದ ಚಲನೆ ಆಗಬಾರದು. ಯುದ್ಧಕ್ಕೆ ನಿಂತಿದ್ದಾರೆ, ಧ್ಯಾನಕ್ಕೆ ಕುಳಿತಿದ್ದಾರೆ, ಏನೋ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೊರಟಿದ್ದು, ಅಂತಹ ಪ್ರಸಂಗದಲ್ಲಿ ದೇಹದಿಂದ ಅಂದ್ರೆ ತಾನೇ ಅಲ್ಲಿಂದ ಎದ್ದು ಹೋಗೋದು, ಆ ರೀತಿಯಾಗಿ ಚಂಚಲತೆಯನ್ನ ಹೊಂದೋದು. ಆ ರೀತಿಯಾಗಿಯೂ ಭೀಮಸೇನ ದೇವರಿಗೆ ಅಚಾಂಚಲ್ಯೆ, ಆ ದೇಹದ ಅಚಾಂಚಲ್ಯದ ವಿಷಯದಲ್ಲಿ ಮತ್ತೊಬ್ಬರು ಸಮಾನರಾಗೋದಿಲ್ಲ. ಮತ್ತು ಪರಾಕ್ರಮಿ, ಪರಾಕ್ರಮ ಶಬ್ದಕ್ಕೆ ತಾಮ್ರಪರ್ಣಿ ಆಚಾರ್ಯ ಬರೀತಾರೆ, ಪರಾಕ್ರಮಿ ಎಂಬುದಕ್ಕೆ ಪರ ಅಭಿಭವೆ, ಪರರನ್ನ ಸೋಲಿಸುವಂತಹ ವಿಷಯದಲ್ಲಿ, ಪರರನ್ನ ಶತ್ರುಗಳನ್ನ ಸೋಲಿಸುವಂತಹ ವಿಷಯದಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ. ವೇಗೆ, ವೇಗದ ವಿಷಯದಲ್ಲಿ ಭೀಮಸೇನ ದೇವರ ವೇಗ, ಅವರ ದೇಹದಿಂದ ಗಮನ ವೇಗವಾಗಲಿ, ಆ ರೀತಿಯಾದಂತಹ ವೇಗ ಇರಬಹುದು, ಅಥವಾ ಜ್ಞಾನವನ್ನ ಪಡೆದುಕೊಳ್ಳುವಂತಹದ್ರೊಳಗೆ ಬೇಗನೆ ತಿಳಿದುಕೊಳ್ಳಬಹುದು. ಹೀಗೆ ಎಲ್ಲದರ ವಿಷಯದೊಳಗೂ ಕೂಡ, ವೇಗದ ವಿಷಯದಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಮತ್ತೊಬ್ಬರು ಸಮಾನರಾಗುವುದಿಲ್ಲ. ಲಾಘವೇ, ಲಾಘವ ಅಂದ್ರೆ ಅವರಿಗಿರೋದು, ಲಘುವಾಗಿ ಇರೋದು, ಆ ವಿಷಯದಲ್ಲಿಯೂ ಕೂಡ, ಲಘು ವಿಷಯದಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ. ಮತ್ತೊಂದು ಚ ಪ್ರಲಾಪಸ್ಯ ಚ ವರ್ಜನೆ. ಪ್ರಲಾಪ ಅಂದ್ರೆ ಅದಕ್ಕೆ ಬರೀತಾರೆ ಅನರ್ಥ ವಚನಸ್ಯ ಪರಿತ್ಯಾಗಿ. ಪ್ರಲಾಪ ಅಂದ್ರೆ ಅನರ್ಥ ವಚನ ಅಂದ್ರೆ ವ್ಯರ್ಥ ಮಾತುಗಳು. ಈ ವ್ಯರ್ಥ ಮಾತುಗಳನ್ನ ವರ್ಜನೆ, ಅವುಗಳನ್ನ ಬಿಡುವ ವಿಷಯದೊಳಗೆ, ಅಂದ್ರೆ ಭೀಮಸೇನ ದೇವರು ಒಂದೊಂದು ಮಾತುಗಳನ್ನು ಕೂಡ ವ್ಯರ್ಥವಾದಂತಹ ಮಾತುಗಳನ್ನು ಆಡೋದು, ಯಾವ ಮಾತುಗಳನ್ನು ಆಡೋದಿಲ್ಲ, ಸಾರ್ಥಕವಾದಂತಹ ಮಾತುಗಳನ್ನೇ, ಶಬ್ದಗಳನ್ನೇ ಆಡೋದು. ವಾಯುದೇವರ ಒಂದು ಅವತಾರರಾದಂತಹ ಮಧ್ವಾಚಾರ್ಯರ ಗ್ರಂಥಗಳ ವಿಷಯದಲ್ಲಿಯೂ ಅಷ್ಟೇ. ಶ್ರೀಮದಾಚಾರ್ಯರು ಒಂದೊಂದು ಗ್ರಂಥದಲ್ಲಿಯೂ ಕೂಡ ಏನು ವ್ಯಾಖ್ಯಾನವನ್ನ ಮಾಡಿರ್ತಾರೋ ಒಂದೊಂದು ಶಬ್ದವೂ ಕೂಡ ವ್ಯರ್ಥವಾಗಿ ಇರೋದಿಲ್ಲ, ಪ್ರತಿಯೊಂದಕ್ಕೂ ಸಾರ್ಥಕ್ಯತೆ ಇದ್ದೇ ಇರ್ತದೆ. ಅದನ್ನು ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಗ್ರಂಥಗಳನ್ನು ಕೂಡ. ಹೀಗಾಗಿ ಒಟ್ಟಾರೆ ವಾಯುದೇವರ ಮೂಲ ರೂಪದಲ್ಲಾಗಲಿ ಅವತಾರದಲ್ಲಾಗಲಿ ಇಲ್ಲಿ ಹೇಳ್ತಾ ಇದ್ದದ್ದು ಭೀಮಸೇನ ದೇವರು ಕೂಡ ತಾವು ವ್ಯರ್ಥವಾದ ಮಾತುಗಳನ್ನ ಎಂದಿಗೂ ಆಡಿದವರಲ್ಲ, ಒಂದು ಶಬ್ದವೂ ವ್ಯರ್ಥವಾದಂಥದ್ದಿಲ್ಲ, ಅಷ್ಟು ಸಾರ್ಥಕವಾದಂತಹ ಶಬ್ದಗಳನ್ನ ಆಡ್ತಾ ಇರ್ತಾರೆ. ಹೀಗಾಗಿ ಇಂತಹ ವಿಷಯದಲ್ಲಿ ಪ್ರಲಾಪಸ್ಯ ಚ ವರ್ಜನೆ, ವ್ಯರ್ಥ ಮಾತುಗಳನ್ನ ಬಿಡುವಂತಹ ವಿಷಯದಲ್ಲಿ ಯಾರೂ ಸಮಾನರಾಗೋದಿಲ್ಲ, ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ. ಇನ್ನು ಪಾಂಡಿತ್ಯೇ ಚ ಪಟುತ್ವೇ, ಪಾಂಡಿತ್ಯದ ವಿಷಯದಲ್ಲಿ ಮತ್ತು ಪಟುತ್ವದ ವಿಷಯದಲ್ಲಿಯೂ ಕೂಡ ಭೀಮಸೇನ ಸಮೋ ನಾಸ್ತಿ. ಪಾಂಡಿತ್ಯದ ವಿಷಯ, ಪಟುತ್ವ ವಿಷಯ ಅಂದ್ರೆ ಏನು ಅಂತ ತಿಳಿಸಿಕೊಡ್ತಾರೆ. ತಾಮ್ರಪರ್ಣಿ ತಿಳಿಸಿದ್ದಾರೆ. ಪಾಂಡಿತ್ಯ ಅಂದ್ರೆ ಎರಡು ಒಂದೇ ರೀತಿಯಾಗಿ ಅರ್ಥ ಅನಿಸ್ತದೆ ನಮಗೆ. ಪಾಂಡಿತ್ಯ ಅಂದ್ರೂ ಒಂದೇ, ಪಟುತ್ವ ಅಂದ್ರೂ ಒಂದೇ ಅಂತ ಅನಿಸ್ತದೆ, ಅಂದ್ರೆ ವ್ಯತ್ಯಾಸ ಇದೆ ಅಂತ ತಿಳಿಸಿಕೊಡ್ತಾರೆ. ಪಾಂಡಿತ್ಯ ಅಂತಂದ್ರೆ ಆಗಮಾರ್ಥ ವಿಜ್ಞಾನಿ, ಆಗಮಗಳ ಅರ್ಥವನ್ನ
ತಿಳಿಯುವ ವಿಷಯದೊಳಗೆ ಅಂದ್ರೆ ಆಗಮಗಳ ಅರ್ಥವನ್ನ ಭಾರಿ ತಿಳಿದುಕೊಂಡಿದ್ದಾರೆ, ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ಭೀಮಸೇನ ದೇವರು, ವಾಯುದೇವರು. ಹೀಗಾಗಿ ಈ ವಿಷಯದಲ್ಲಿ, ಇಂತಹ ಪಾಂಡಿತ್ಯದ ವಿಷಯದಲ್ಲಿ, ಪಾಂಡಿತ್ಯ ಅಂದ್ರೆ ಆಗಮ ಅರ್ಥವನ್ನ ತಿಳಿದುಕೊಳ್ಳುವುದು, ಇಂತಹ ವಿಷಯದೊಳಗೆ ಭೀಮಸೇನ ದೇವರಿಗೆ ಮತ್ತೊಬ್ಬರು ಸಮಾನರಾಗುವುದಿಲ್ಲ. ಮತ್ತು ಶೂರತ್ವೇ, ಶೂರತ್ವ ಅಂದ್ರೆ ಪಟುತ್ವ ಎಂಬುದಕ್ಕೆ ಅರ್ಥ ಹೇಳ್ತಾರೆ ಯುಕ್ತಿ ಪಾಠವೇ, ಯುಕ್ತಿಗಳನ್ನ ಕೊಡೋದ್ರೊಳಗೆ, ಯುಕ್ತಿಗಳನ್ನ ಕೊಡೋದ್ರೊಳಗೆ ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ. ಅಂದ್ರೆ ಒಂದೊಂದಕ್ಕೂ ಕಾರಣವನ್ನು ಕೊಡ್ತಾರೆ. ಏನೇ ಮಾತನಾಡಿದ್ರು ಕೂಡ ಅದು ವ್ಯರ್ಥ ಮಾತು ಇರೋದಿಲ್ಲ, ಅದಕ್ಕೊಂದು ಕಾರಣ ಇರ್ತದೆ. ಹಾಗೆ ಅದನ್ನ ಅದೇ ಶ್ರೀಮದಾಚಾರ್ಯ ಗ್ರಂಥದಲ್ಲಿ ನಾವು ಕಾಣ್ತೇವೆ. ಒಂದೊಂದು ಮಾತುಗಳಿಗೂ ಕೂಡ ಯುಕ್ತಿಗಳನ್ನ ಕೊಟ್ಟು ಅವುಗಳನ್ನ ಸಮರ್ಥನೆ ಮಾಡಿರ್ತಾರೆ. ಹೀಗಾಗಿ ಪಾಂಡಿತ್ಯ ಶಬ್ದಕ್ಕೆ ಆಗಮಗಳ ಅರ್ಥವನ್ನ ತಿಳಿಯುವಂತಹದ್ದು ಪಾಂಡಿತ್ಯ ಅಂದ್ರೆ. ಪಟುತ್ವ ಅಂದ್ರೆ ಯುಕ್ತಿಯನ್ನ ಕೊಡೋದ್ರೊಳಗೆ ಭಾರಿ, ಪಟುತ್ವ ಅಂದ್ರೆ ಆ ರೀತಿಯಾಗಿ ಒಂದು ಶಕ್ತಿಯನ್ನು ಹೊಂದಿದವರು, ಯುಕ್ತಿಗಳನ್ನು ಕೊಡುವಂತಹ ವಿಷಯದಲ್ಲಿ. ಹೀಗಾಗಿ ಈ ಎರಡೂ ವಿಷಯದಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ. ಮತ್ತು ಶೂರತ್ವೇ, ಶೂರತ್ವ ಅಂತಂದ್ರೆ ಅಭೀರುತ್ವ ಅಂದ್ರೆ ಭಯ ಪಡದೇ ಇರೋದು. ಆಗಾಳೆ ಒಂದು ಬಂತು, ಸ್ಥೈರ್ಯ, ಧೈರ್ಯ ಎಂಬುದಕ್ಕೆ ಮನಸ್ಸಿನ ಅಚಾಂಚಲ್ಯ, ದೇಹದ ಅಚಾಂಚಲ್ಯ ಅಂತ ಹೇಳಿದ್ದು. ಶೂರ ಅಂದ್ರೆ ಭಯವನ್ನ ಪಡ್ತಾ ಇರ್ತಿರ್ತಾರೆ ಕೆಲವೊಂದೇ, ಆ ರೀತಿಯಾಗಿ ಭಯವನ್ನ ಪಡದೇ ಇರೋದು. ಹೀಗಾಗಿ ಶೂರತ್ವ ಎಂಬುದಕ್ಕೆ ಅಭೀರುತ್ವೇ ಅಂದ್ರೆ ಎಂದಿಗೂ ಕೂಡ ಭಯವನ್ನ ಪಡುವಂಥವರೇ ಅಲ್ಲ. ಮಹಾ ದೈತ್ಯರಿಗೂ ಎಲ್ಲರಿಗೂ ದುಷ್ಟರಿಗೂ ಕೂಡ ಭಯವನ್ನ ಹುಟ್ಟಿಸುವವರು ಭೀಮಸೇನ ದೇವರು. ಅದಕ್ಕೆ ಭೀಮ ಅಂತ ಕರೋದು. ನಿನ್ನೆ ಬಂತು ಭೀಮ ಶಬ್ದಕ್ಕೆ ಭಯಂಕರ ಅಂತ ಅರ್ಥ. ಭಯಂಕರವಾಗಿ ಇದ್ದಾರೆ ಮತ್ತು ಅಸುರರಿಗೆ ಭಯಂಕರವಾಗಿ ಇಲ್ಲದೆ ಅಷ್ಟೇ ಇರೋದಲ್ಲದೇನೆ ಆ ಭಯಂಕರ ಧ್ವನಿಯನ್ನು ಮಾಡ್ತಾರೆ ಹಾಗೂ ಭಯವನ್ನ ಪಡಿಸ್ತಾರೆ. ಶೂರತ್ವೇ ಈ ವಿಷಯದಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ. ಬಲೆ, ಬಲದ ವಿಷಯದಲ್ಲಿ ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ. ಬಲ ಮತ್ತು ಪರಾಕ್ರಮ ಎರಡು ಒಂದೇ ಅನ್ನಿಸ್ತದೆ. ಅದಕ್ಕೆ ಮೊದಲಿಗೆ ಹೇಳಿದ್ದು ಪರಾಕ್ರಮ ಶಬ್ದಕ್ಕೆ ಪರ ಅಭಿಭವ, ಪರರನ್ನ ಸೋಲಿಸೋದು, ಶತ್ರುಗಳನ್ನ ಸೋಲಿಸೋದು. ಅದು ಬಲ ಇದ್ದ ಮಾತ್ರಕ್ಕೆ ಸೋಲಿಸಬೇಕು ಅಂತಿಲ್ಲ, ಚಾಣಾಕ್ಷತನದಿಂದಲೂ ಸೋಲಿಸ್ಲಿಕ್ಕೆ ಬರುತ್ತದೆ ಪರರನ್ನ. ಬಲ ಇದೆ ಅಂತ ಅರ್ಥ ಅಲ್ಲ. ಪರಾಕ್ರಮ ಶಬ್ದಕ್ಕೆ ಪರರನ್ನ ಆಕ್ರಮಿಸೋದು ಅಂದ್ರೆ ಸೋಲಿಸೋದು, ಅವರನ್ನ ಆಕ್ರಮಣ ಮಾಡಿ, ಅದು ಪರಾಕ್ರಮ. ಇನ್ನು ಬಲನೂ ಇದೆ ಭೀಮಸೇನ ದೇವರಿಗೆ. ಬರೀ ಚಾಣಾಕ್ಷತನದಿಂದ ಸೋಲಿಸ್ತಾರೆ, ಬಲ ಇಲ್ಲ ಅಂತ ಆಗಲ್ಲ. ಭೀಮಸೇನ ದೇವರಿಗೆ ಬಲವೂ ಇದೆ. ಆ ಬಲದ ವಿಷಯದಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಇನ್ಯಾರೂ ಕೂಡ ಸಮಾನರಾಗೋದಿಲ್ಲ. ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿಚ ಸೇನಯೋಹೋ ಉಭಯೋಹೋ ಅಪಿ ಭೀಮಸೇನ ಸಮಃ ನಾಸ್ತಿ. ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ ಅಂತ ಈ ರೀತಿಯಾಗಿ ನೋಡಿ. ಇದು ಈ ಎರಡೂ ಶ್ಲೋಕಗಳು ಕೂಡ ಭೀಮಸೇನ ದೇವರಿಗೆ ಸಮಾನರಾಗೋದಿಲ್ಲ ಅಂತ ಅವರಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಹೀಗಾಗಿ ಭೀಮಸೇನ ದೇವರಂದ್ರೆ ಬೇರೆ ಅಲ್ಲ, ವಾಯುದೇವರ ಅವತಾರರೇ. ಹೀಗಾಗಿ ಭೀಮಸೇನ ದೇವರಿಗೆ ಎರಡು ಶ್ಲೋಕಗಳಿಂದ ಉತ್ತಮತ್ವ ಸಿದ್ಧವಾಗ್ತದೆ ಅಂದ್ರೆ ವಾಯುದೇವರಿಗೂ ಉತ್ತಮತ್ವ ಸಿದ್ಧವಾಗ್ತದೆ ಅಂತ ಅರ್ಥ. ಹೀಗಾಗಿ ವಾಯುದೇವರ ಉತ್ತಮತ್ವದ ವಿಷಯದಲ್ಲಿ ಈ ಎರಡು ಶ್ಲೋಕಗಳು ಕೂಡ ಪ್ರಮಾಣವಾಗ್ತವೆ ಅಂತ ಶ್ರೀಮದಾಚಾರ್ಯರು ಉದಾಹರಣೆಯನ್ನ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಶ್ಲೋಕವನ್ನ ಉದಾಹರಣೆ ಮಾಡ್ತಾರೆ. ತಥಾ ಸರ್ವೋತ್ಕರ್ಷ ಪ್ರತಿಪಾದಕ ವಚಃ ಅಸ್ತಿ ತದುದಾಹರತಿ. ಸರ್ವೋತ್ಕರ್ಷವನ್ನಂದ್ರೆ ಸರ್ವ ಜೀವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುವಂತಹ ಮತ್ತೊಂದು ಮಾತನ್ನ ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾ ಇದ್ದಾರೆ. 161ನೆಯ ಶ್ಲೋಕ.
ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋ ಧ್ರುವಂ ತ್ವಯ್ಯಾತತಮಿದಂ ಸರ್ವಂ ಸರ್ವಲೋಕಸ್ಯ ಭಾರತ ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋ ಧ್ರುವಂ ತ್ವಯ್ಯಾತತಮಿದಂ ಸರ್ವಂ ಸರ್ವಲೋಕಸ್ಯ ಭಾರತ ಎಂಬುದಾಗಿ 161ನೆಯ ಶ್ಲೋಕ. ಪದ ವಿಭಾಗ. ತಥಾ ಯುಧಿಷ್ಠಿರೇಣ ಅಪಿ ಭೀಮಂ ಪ್ರತಿ ಸಮೀರಿತಂ ಧರ್ಮಃ ಚ ಅರ್ಥಃ ಚ ಕಾಮಃ ಚ ಮೋಕ್ಷಃ ಚ ಏವ ಯಶಃ ಧ್ರುವಂ ತ್ವಯ್ಯಾತತಂ ಇದಂ ಸರ್ವಂ ಸರ್ವಲೋಕಸ್ಯ ಭಾರತ ಎಂಬುದಾಗಿ 161ನೆಯ ಶ್ಲೋಕದ ಪದವಿಭಾಗ. ನೋಡಿ, ಇಲ್ಲಿ ಹೇಳ್ತಾ ಇದ್ದದ್ದು ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ. ಇದು ಯಾವ ಶ್ಲೋಕ ಅಂತಂದ್ರೆ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆ ಭೀಮಸೇನ ಉತ್ತಮತ್ವವನ್ನು ತಿಳಿಸಿಕೊಡುವ ಮುಖಾಂತರವಾಗಿ ವಾಯುದೇವರಿಗೆ ಉತ್ತಮತ್ವವನ್ನ ಸಮರ್ಥನೆ ಮಾಡ್ತಾ ಇದ್ದದ್ದು. ಅಂದ್ರೆ ಇಲ್ಲಿ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ಯಾರು ಹೇಳಿದ್ದು ಅಂದ್ರೆ ಯುಧಿಷ್ಠಿರೇಣಾಪಿ. ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ. ಯುಧಿಷ್ಠಿರನಿಂದ ಭೀಮನನ್ನ ಕುರಿತು ಹೇಳಿದಂತಹ ಮಾತು. ಅಂದ್ರೆ ಯುಧಿಷ್ಠಿರ ಭೀಮಸೇನ ದೇವರನ್ನ ಹೊಗಳಿದಂತಹ ಮಾತಿದು. ಇಷ್ಟಾರ್ಥ ಈ ಪಾದಕ್ಕೆ. ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ. ಅದೇ ರೀತಿಯಾಗಿ ಯುಧಿಷ್ಠಿರನಿಂದಲೂ ಕೂಡ ಭೀಮಸೇನ ದೇವರನ್ನ ಕುರಿತು ಹೇಳಿದಂತಹ ಮಾತಿದು ಅಂತ ಆ ಶ್ಲೋಕದ ಅರ್ಥ. ಮೊದಲೇ 2 ಪಾದಗಳ ಅರ್ಥ. ಏನ್ ಹೊಗಳಿದ್ದು, ಏನ್ ಹೇಳಿದ್ದು ಅಂದ್ರೆ ಯುಧಿಷ್ಠಿರ ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚ ಯಶಃ ಧ್ರುವಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಗೊತ್ತಿದೆ. ಚತುರ್ವಿಧ ಪುರುಷಾರ್ಥಗಳು ಅಂತ ಕೇಳುತ್ತೇವೆ. ಈ 4 ಪುರುಷಾರ್ಥಗಳು ಮತ್ತು ಇದರ ಜೊತೆಗೆ ಯಶಸ್ಸು, ಕೀರ್ತಿ, ಇವೆಲ್ಲವೂ ಕೂಡ ನೋಡಿ, ಯಾರ ಧರ್ಮ, ಯಾರ ಅರ್ಥ. ಅರ್ಥ ಅಂದ್ರೆ ಸಂಪತ್ತು, ಧನ ಅಂತ ಅರ್ಥ. ಅರ್ಥ ಶಬ್ದಕ್ಕೆ ಬಹಳ ಅರ್ಥ ಇವೆ. ಕಾಮ ಅಂದ್ರ ಇಚ್ಛೆಗಳು, ಎಲ್ಲ ತರಹದ ಇಚ್ಛೆಗಳು. ಮೋಕ್ಷ ಅಂದ್ರೆ ಮೋಕ್ಷ, ಆ ಭಗವಂತನ ಲೋಕ, ವೈಕುಂಠ ಲೋಕ. ಮತ್ತು ಯಶಸ್ಸು, ಕೀರ್ತಿ. ಇವು ಸರ್ವಲೋಕಸ್ಯ ಹೇ ಭಾರತ ಅಂತ ಯುಧಿಷ್ಠಿರ ಭೀಮಸೇನ ದೇವರು ಹೇಳ್ತಾ ಇದ್ದದ್ದು. ಇಲ್ಲೋ ಭಾರತ, ಭಾರತ ಕುಲದಲ್ಲಿ ಹುಟ್ಟಿದಂತಹವನೇ ಭಾರತ. ಭೀಮಸೇನ ದೇವರೇ ನಿಮ್ಮನೆ ಧರ್ಮ ಎಲ್ಲರ ಸರ್ವಲೋಕಸ್ಯ, ಎಲ್ಲ ಲೋಕಗಳ, ಕೇವಲ ಭೂಲೋಕ ಅಲ್ಲ, 14 ಲೋಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜೀವರಾಶಿಯ ಧರ್ಮ ಏನಿದೆಯೋ, ಅರ್ಥ ಏನಿದೆಯೋ, ಕಾಮಗಳೇನಿದೆಯೋ, ಮತ್ತು ಮೋಕ್ಷ, ಅವರಿಗೆ ಸಿಗುವಂತಹ ಮೋಕ್ಷ, ಮತ್ತು ಯಶಸ್ಸು, ಅವರಿಗೆ ಬರುವಂತಹ ಯಶಸ್ಸು. ಇದಕ್ಕೆಲ್ಲದಕ್ಕೂ ಇವೆಲ್ಲವೂ ಕೂಡ, ಅವರೆಲ್ಲರ ಆ 4 ಪುರುಷಾರ್ಥಗಳು ಮತ್ತು ಯಶಸ್ಸು ಇವೆಲ್ಲವೂ ಕೂಡ ತತ್ಸರ್ವಂ ಇದಂ ಸರ್ವಂ, ಇದೆಲ್ಲವೂ ಕೂಡ ತ್ವಯ್ಯಾತತಂ, ಇದೆಲ್ಲವೂ ನಿನ್ನ ಅಧೀನ ಅಂತ ಆ ಭೀಮಸೇನ ದೇವರಿಗೆ ಹೇಳಿದಂತ ಮಾತಿದು. ತ್ವಯ್ಯಾತತಂ ಯಶಃ ಇತಿ ಸರ್ವಂ ತ್ವಯಿ ಆತತಂ. ವ್ಯಾಪ್ತಂ, ಆತತಂ ಅಂದ್ರೆ ವ್ಯಾಪ್ತಂ ಅಂತ ಅರ್ಥ. ಅದರ ಅರ್ಥ ತ್ವದ್ ಅಧೀನಂ, ನಿನ್ನ ಅಧೀನ ಇದು. ಎಲ್ಲ ಲೋಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಯಶಸ್ಸು ಎಲ್ಲವೂ ಕೂಡ ನಿನ್ನ ಅಧೀನ. ನಿನ್ನ ಅಧೀನ ಅಂತಂದ್ರೆ
ಅವ್ರದ್ದೆಲ್ಲಾ ನಿನ್ನ ಅಧೀನ ಅಂದ್ರೆ ಅವರು ನಿನ್ನ ಅಧೀನ ಆದಂತೆ. ನಿನ್ನ ಅಧೀನ ಅಂದ ಮೇಲೆ ಅವರೆಲ್ಲರಿಗಿಂತಲೂ ಕೂಡ ನೀನು ಉತ್ತಮ ಅಂತ ಅರ್ಥ. ಹಾಗಾಗಿ ಈ ರೀತಿಯಾಗಿ ಯುಧಿಷ್ಠಿರ ಭೀಮಸೇನ ದೇವರಿಗೆ ನೀನು ಸರ್ವಲೋಕದಲ್ಲಿರ್ತಕ್ಕಂತಹ ಎಲ್ಲ ಜೀವರಿಗಿಂತಲೂ ಕೂಡ ಉತ್ತಮ, ಜೀವೋತ್ತಮ ಅಂತ ಯುಧಿಷ್ಠಿರ ತಾವು ಭೀಮಸೇನ ದೇವರಿಗೆ ಹೇಳಿದಂತಹ ಮಾತು. ಹೀಗಾಗಿ ಆ ಭೀಮಸೇನ ದೇವರಿಗೆ ಉತ್ತಮತ್ವ ಈ ಶ್ಲೋಕದಿಂದಲೂ ಕೂಡ ಸಿದ್ಧವಾಗ್ತಾ ಇದೆ. ವಾಯುದೇವರಿಗೂ ಕೂಡ ವಾಯುದೇವರ ಅವತಾರ ಆದ್ದರಿಂದ ವಾಯುದೇವರ ಉತ್ತಮತ್ವದ ವಿಷಯದಲ್ಲಿ ಈ ಯುಧಿಷ್ಠಿರನ ಮಾತು ಕೂಡ ಪ್ರಮಾಣವಾಗ್ತದೆ ಎಂಬುದಾಗಿ ಶ್ರೀಮದಾಚಾರ್ಯರು ಭೀಮಸೇನ ದೇವರ ಉತ್ತಮತ್ವವನ್ನ ಪ್ರತಿಪಾದನೆ ಮಾಡುವಂತಹ ಶ್ಲೋಕಗಳನ್ನ ಕೊಟ್ಟು ವಾಯುದೇವರಿಗೆ ಉತ್ತಮತ್ವವನ್ನ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಡುವಂತಹ ಶ್ಲೋಕ. ಆದ್ರೆ ಉತ್ತಮತ್ವವನ್ನ ಯಾರು ಹೇಳಿದ್ದು ಅಂದ್ರೆ ಆಶ್ಚರ್ಯ ಅನಿಸ್ತದೆ. ದುರ್ಯೋಧನನ ಮಾತು. ದುರ್ಯೋಧನ ಭೀಮಸೇನ ದೇವರನ್ನ ಉತ್ತಮ ಅಂತ ಹೇಳಿದಂತಹ ಮಾತು. ಹೀಗಾಗಿ ಅಂತಹ ಶ್ಲೋಕವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಗುರುಗಳೇ, ಹರೇ ನಮಃ ಗುರುಗಳೇ.